ನಮಸ್ಕಾರ ಅಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ. ರಷ್ಯಾ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಜೊತೆ ಜೈಶಂಕರ್ ಚರ್ಚೆ. ಮಿತ್ರ ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇರುವ ಭಾರತ. ಇವತ್ತು ಜಪಾನ್ ರಕ್ಷಣಾ ಸಚಿವರ ಜೊತೆ ರಾಜನಾಥ್ ಸಿಂಗ್ ಚರ್ಚೆ. ನವದೆಹಲಿಯಲ್ಲಿ ನಡೆಯಲಿರುವ ದ್ವಿಪಕ್ಷೀಯ ಮಾತುಕತೆ. ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಭದ್ರತಾ ವಿಚಾರಗಳು, ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರದ ಒಪ್ಪಂದ ಸಾಧ್ಯತೆ. ಪಾಕ್ಗೆ ಹರಿಯುತ್ತಿದ್ದ ಚಿನಾಬ್ ನದಿ ನೀರಿನ ಹರಿವು ಬಂದ್. ಅಧಿಕೃತವಾಗಿ ನೀರಿನ ಹರಿವನ್ನ ನಿಲ್ಲಿಸಿದ ಭಾರತ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಸಸ್ಪೆಂಡ್ ಹಿನ್ನೆಲೆ ಭಾರತದಿಂದ ಕ್ರಮ. ಯುದ್ಧದ ಪರಿಸ್ಥಿತಿ ಎದುರಾದರೆ ಎದುರಿಸಲು ನಾವು ಸಿದ್ಧ. ಬೆಳಗಾವಿಯಲ್ಲಿ ಸಮರ ಸನ್ನದ್ಧ ಅಂತಿರುವ ನಿವೃತ್ತ ಸೈನಿಕರು. ಜಿಲ್ಲೆಯ 17,000ಕ್ಕೂ ಹೆಚ್ಚು ಆಕ್ಟಿವ್ ಸೈನಿಕರ ಜೊತೆಗಿದ್ದಾರೆ 36,000 ನಿವೃತ್ತ ಯೋಧರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.